ಈ ಒಂದು ಮೊಬೈಲ್ OnePlus 8 Pro ಮೊಬೈಲ್ ಅನ್ಬಾಕ್ಸಿಂಗ್ ವಿಡಿಯೋ. ನಾನು ತಗೊಂಡಿರೋ ಮೊಬೈಲ್ ವೇರಿಯಂಟ್ 8GB RAM 128GB ಇಂಟರ್ನಲ್ ಮೆಮೊರಿ ವೇರಿಯಂಟ್ ನಾನು ತಗೊಂಡಿರೋ ಮೊಬೈಲ್. ಇನ್ನೊಂದು ವೇರಿಯಂಟ್ ಬಗ್ಗೆ ಹೇಳಬೇಕಂದ್ರೆ 12GB RAM 256GB ಇಂಟರ್ನಲ್ ಮೆಮೊರಿ ವೇರಿಯಂಟ್ ಅಮೆಜಾನ್ ಸೈಟ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಈ ಒಂದು ಮೊಬೈಲ್ ಮೈನ್ ಫೀಚರ್ಸ್ ಏನಂದ್ರೆ Qualcomm Snapdragon A65 ಪ್ರೊಸೆಸರ್ ಒಳಗೊಂಡಿದೆ. ಈ ಒಂದು ಪ್ರೊಸೆಸರ್ ಟಾಪ್ ಎಂಡ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಪ್ರೆಸೆಂಟ್ ಸಿನಾರಿಯೋದಲ್ಲಿ. ಹಾಗೆ ಇನ್ಬಿಲ್ಟ್ ಆಕ್ಸಿಜನ್ OS ಎರಡು ಸಿಮ್ ಕೂಡ ಈ ಒಂದು ಮೊಬೈಲ್ ಅಲ್ಲಿ ಎರಡು ಸಿಮ್ ಕೂಡ 5G ಕಂಪ್ಯಾಬಿಲಿಟಿ ಒಳಗೊಂಡಿದೆ. ನೀವು ಈ ಮೊಬೈಲ್ ತಗೊಂಡ್ರೆ ನೀವು ಇಂಡಿಯಾದಲ್ಲಿ 5G ಬಂದಾಗ ಅಪ್ಗ್ರೇಡ್ ಆಗೋ ಅವಶ್ಯಕತೆನೇ ಇಲ್ಲ ಈ ಒಂದು ಮೊಬೈಲ್ ತಗೊಂಡಿದ್ರೆ. ಇನ್ನು ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ 4510 mAh ಬ್ಯಾಟರಿ. ಈ ಒಂದು ಮೊಬೈಲ್ ನ ವೈಡ್ ಮತ್ತೆ ವೈರ್ಲೆಸ್ ಚಾರ್ಜರ್ ಆಗು ಕೂಡ ನಾವು ಬಳಸಬಹುದು. ನೀವು ವೈರ್ಲೆಸ್ ಚಾರ್ಜರ್ ಬೇಕಂತಂದ್ರೆ OnePlus ವೆಬ್ಸೈಟ್ ಗೆ ಹೋಗಿ ಬೈ ಮಾಡಬೇಕಾಗುತ್ತೆ, 4000 ಪೇ ಮಾಡಿ. ಇನ್ನು ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕಂದ್ರೆ 6.78 ಇಂಚಸ್ ಡಿಸ್ಪ್ಲೇ, ಪಂಚ್ ಹೋಲ್ ಡಿಸ್ಪ್ಲೇ. ನೀವೇ ಎಚ್ ಸ್ಕ್ರೀನ್ ಲವರ್ ಆಗಿದೆ ಈ ಒಂದು ಮೊಬೈಲ್ ನ ತುಂಬಾನೇ ಇಷ್ಟಪಡ್ತೀರಾ. ಹಾಗೆ ಈ ಒಂದು ಡಿಸ್ಪ್ಲೇ ಗೊರಿಲ್ಲಾ ಗ್ಲಾಸ್ ಒಳಗೊಂಡಿದೆ. ಅದೇ ರೀತಿ ವಾಟರ್ ರೆಸಿಸ್ಟೆಂಟ್ IP68 ರೇಟಿಂಗ್ ಕೂಡ ಒಳಗೊಂಡಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಹಿಂದ್ಗಡೆ 4 ಕ್ಯಾಮ್ರಾ ಇದೆ. ಒಂದು 48MP ಪ್ರೈಮರಿ ಕ್ಯಾಮರಾ, 48MP ವೈಡ್ ಆಂಗಲ್ ಕ್ಯಾಮರಾ, 8MP ಟೆಲಿಫೋಟೋ ಕ್ಯಾಮರಾ, ಅದೇ ಹಾಗೆ 5MP ಕಲರ್ ಫಿಲ್ಟರ್ ಕ್ಯಾಮರಾ ಒಳಗೊಂಡಿದೆ ಬ್ಯಾಕ್ ಅಲ್ಲಿ. ಹಾಗೆ ಫ್ರಂಟ್ ಅಲ್ಲಿ ಹೇಳ್ಬೇಕಂದ್ರೆ 16MP 2.5p ಅಪರ್ಚರ್ ಕ್ಯಾಮರಾ ಒಳಗೊಂಡಿದೆ ಫ್ರಂಟ್ ಅಲ್ಲಿ. ಈ ಒಂದು ಮೊಬೈಲ್ ಯಾವುದೇ ರೀತಿ 3.5mm ಜಾಕ್ ಇರೋದಿಲ್ಲ. ನೀವು ಸಾಂಗ್ ಕೇಳಬೇಕಂದ್ರೆ ಟೈಪ್ ಸಿ ಇಯರ್ಫೋನ್ ತಗೋಬೇಕಾಗುತ್ತೆ ಅಥವಾ ಬ್ಲೂಟೂತ್ ಇಯರ್ಫೋನ್ ನೀವು ತಗೋಬೇಕಾಗುತ್ತೆ. ನಿಮಗೆ ಅನ್ಬಾಕ್ಸಿಂಗ್ ಮಾಡಿದಾಗ ನಿಮಗೆ ಮೊಬೈಲ್, ಲೆಟರ್ ಬಾಕ್ಸ್ ಪೇಪರ್ ಇನ್ವಿಟೇಷನ್, ಸಿಮ್ ಟೂಲ್ ಎಜೆಕ್ಟರ್, ನಾರ್ಮಲ್ ಕ್ವಾಲಿಟಿ ಬ್ಯಾಕ್ ಕೇಸ್ ಪ್ರಿಂಟೆಡ್ ವಿತ್ ನೆವರ್ ಸೆಟಲ್ ಲೋಗೋ ನಿಮಗೆ ಕಾಣಬಹುದು. ಹಾಗೆ ಆ ಒಂದು ಬಾಕ್ಸ್ ನಲ್ಲಿ 30W ಚಾರ್ಜರ್ ಅಡಾಪ್ಟರ್ ಮತ್ತೆ ಕೇಬಲ್ ನೋಡಬಹುದು. ಈ ಒಂದು ಮೊಬೈಲ್ನ ಮೈನ್ ಫೀಚರ್ಸ್ಗಳು ಏನಂತಂದ್ರೆ, ನೀವು ಸೆಟ್ಟಿಂಗ್ಗೆ ಹೋದಾಗ ನಿಮ್ಮ ಫಿಂಗರ್ ಪ್ರಿಂಟ್ನ ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅಂತಂದ್ರೆ, ನಿಮಗೆ ಕಾಣಿಸ್ತಿದೆ ಸೆಕ್ಯೂರಿಟಿ ಮತ್ತೆ ಲಾಕ್ ಸ್ಕ್ರೀನ್ ಪ್ರೆಸ್ ಮಾಡಿ ಅಲ್ಲಿ ನಿಮಗೆ ಪಾಸ್ವರ್ಡ್ ಬೇಕಂದ್ರೆ ಪಾಸ್ವರ್ಡ್ ಸೆಟ್ ಮಾಡ್ಕೋಬಹುದು. ಸ್ಕ್ರೀನ್ ಲಾಕ್ ಅಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೋಬಹುದು. ಅದೇ ರೀತಿ ಫಿಂಗರ್ ಪ್ರಿಂಟ್ ನೀವು ಆಲ್ರೆಡಿ ನಾನು ಸೆಟಪ್ ಮಾಡಿದ್ದೀನಿ. ನಿಮಗೆ ಬೇಕಂದ್ರೆ ನೀವು ಅಲ್ಲಿ ಕ್ಲಿಕ್ ಮಾಡಿ ನೀವು ಸೆಟಪ್ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಹ್ಯಾಡ್ ಫಿಂಗರ್ ಪ್ರಿಂಟ್ ಬಂದಿದೆ. ಹ್ಯಾಡ್ ಫಿಂಗರ್ ಪ್ರಿಂಟ್ ಅಲ್ಲಿ ನೀವು ಬೇಕಾದ್ರೆ ಹ್ಯಾಡ್ ಫಿಂಗರ್ ಪ್ರಿಂಟ್ ನ ಕ್ಲಿಕ್ ಮಾಡಿದ್ರೆ ನೀವು ಸೆಟಪ್ ಮಾಡ್ಕೋಬಹುದು. ಈಗ ನಾನು ಕೊಡ್ತಿಲ್ಲ ಸ್ನೇಹಿತರೆ, ಬೇಕಾಗಿಲ್ಲ. ಈಗ ಲಾಸ್ಟ್ಗೆ ಎರಡು ಆಪ್ಷನ್ ಕಾಣಿಸ್ತಿದೆ ನನಗೆ, ಪಿಕ್ ಯುವರ್ ಫೋನ್ ಟು ಶೋ. ನೀವು ಒಂದು ಫೋನ್ ಇಟ್ಕೊಂಡಾಗ ಆಟೋಮೆಟಿಕ್ ಆಗಿ ನಿಮಗೆ ಫಿಂಗರ್ ಪ್ರಿಂಟ್ ಕಾಣಿಸುತ್ತೆ. ಅಲ್ಲಿ ನೀವು ಪ್ರೆಸ್ ಮಾಡ್ಕೊಂಡು ಅನ್ಲಾಕ್ ಮಾಡ್ಕೋಬಹುದು ನಿಮ್ಮ ಫೋನ್ನ. ಅದೇ ರೀತಿ ನೀವೇನಾದ್ರು ಟ್ಯಾಪ್ ಮಾಡಿದಾಗ, ಸ್ಕ್ರೀನ್ನ ಟ್ಯಾಪ್ ಮಾಡಿದಾಗ ನಿಮಗೆ ಫಿಂಗರ್ ಪ್ರಿಂಟ್ ಆಪ್ಷನ್ ತೋರಿಸುತ್ತೆ. ಅಲ್ಲೂ ಕೂಡ ನೀವು ಒಂದು ಯೂಸ್ ಮಾಡ್ಕೊಂಡು ನೀವು ಫೋನ್ನ ಅನ್ಲಾಕ್ ಮಾಡ್ಕೋಬಹುದು. ನೀವು ಕಸ್ಟಮೈಸೇಷನ್ ಹೋದರೆ ನಿಮ್ಮ ಒಂದು ವಾಲ್ಪೇಪರ್ನ ನೀವು ಒಂದು ನಿಮ್ಮ ಪ್ರೆಸೆಂಟ್ ಥೀಮ್ನ ಡಾರ್ಕ್ ಥೀಮ್ ಬೇಕಾದ್ರೆ ಹಾಕೋಬಹುದು. ಪ್ರೆಸೆಂಟ್ ಥೀಮಲ್ಲಿ ನಿಮಗೆ ಡಾರ್ಕ್ ಥೀಮ್ ಬರುತ್ತೆ. ನಾಸ್ ಡಾರ್ಕ್ ಥೀಮ್ ಅಂದರೆ ಡಾರ್ಕ್ ಥೀಮ್ ಕನ್ವರ್ಟ್ ಆಗುತ್ತೆ. ಲೈಟ್ ಅಂತಂದರೆ ಪೂರ್ತಿಯಾಗಿ ಒಂದು ಥೀಮ್ ಏನಾಗುತ್ತೆ ಅಂದರೆ ಈ ಒಂದು ಥೀಮ್ ಈ ರೀತಿ ಬ್ಯಾಕ್ಗ್ರೌಂಡ್ ವೈಟ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಅದು ಬೇಡ ಅಂತಂದರೆ ನನಗೆ ಯಾವತ್ತೂ ನಾನು ಡಾರ್ಕ್ ಕೊಡ್ಕೋತೀನಿ. ಏನಕ್ಕಂತಂದರೆ ನೀವು ಬ್ಯಾಟ್ರಿ ಡ್ರೈನ್ ಆಗೋದು ಕಡಿಮೆ ತಗೊಳುತ್ತೆ ಈ ಒಂದು ಡಾರ್ಕ್ ಥೀಮಲ್ಲಿ. ಇನ್ನು ವಾಲ್ಪೇಪರ್ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಇನ್ಬಿಲ್ಟಾಗಿ ನೀವು ಬೇಕಾದ್ರೆ ನಿಮ್ಮ ಫೋಟೋಸ್ ಬೇಕಾದ್ರೆ ತಗೋಬೋದು. ಅದೇ ರೀತಿ ನೀವು ಸ್ಕ್ರೀನ್ ಲಾಕ್ ಆದಾಗ, ನಿಮ್ಮ ಮೊಬೈಲ್ ಸ್ಕ್ರೀನ್ ಲಾಕ್ ಆದಾಗ ಒಂದು ಕ್ಲಾಕ್ ಸ್ಟೈಲ್ ಬೇಕಾದ್ರೆ ನೀವು ಯಾವ್ದು ಬೇಕಾದನ್ನು ಚೂಸ್ ಮಾಡ್ಕೋಬೋದು. ನಾನು ಆಲ್ವೇಸ್ ಚೂಸ್ ಮಾಡೋದು ಫಸ್ಟ್ ಒನ್ನೇ, ಡಿಫಾಲ್ಟ್ ಒನ್ನೇ ತಗೋತೀನಿ. ಡಿಫಾಲ್ಟ್ ಒನ್ನೇ ತುಂಬ ಚೆನ್ನಾಗಿದೆ. ನಿಮ್ಮೇನಾದ್ರು ಫಿಂಗರ್ ಪ್ರಿಂಟ್ ಆ್ಯನಿಮೇಷನ್ ಚೇಂಜ್ ಮಾಡಬೇಕಂತಂದರೆ ನೀವು ಇಲ್ಲಿ 3 ನಾಕ್ ಆಪ್ಷನ್ ಸಿಗುತ್ತೆ ನಿಮಗೆ, ರಿಪಲ್, ಸ್ಟ್ರೈಪು, ಕಾಸ್ಮೋಸ್ ಅಂತ. ನಾನು ಆಲ್ವೇಸ್ ಚೂಸ್ ಮಾಡೋದು ಕಾಸ್ಮೋಸ್ನ. ನೀವು ಯಾವ್ದು ಬೇಕಾ ಚೇಂಜ್ ಮಾಡ್ಕೋಬೋದು. ನಂಬರ್ ಆಫ್ ಆಪ್ಷನ್ ಸಿಗುತ್ತೆ ನಿಮಗೆ. ಅದೇ ರೀತಿ ನೋಟಿಫಿಕೇಶನ್ ಕೂಡ ನೀವು ಅಕಸ್ಮಾತ್ ಯಾವ್ದಾದ್ರು ಒಂದು ಮೆಸೇಜ್ ಬಂದಾಗ ಈ ರೀತಿ ಲೈಟ್ ಗ್ಲೋ ಆಗುತ್ತೆ. ಈಗ ಕಲರ್ಸ್ ತುಂಬ ಇದ್ದಾವೆ, ನೀವು ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಕೋ. ಬ್ಲೂ, ರೆಡ್, ಗೋಲ್ಡ್, ಪರ್ಪಲ್. ನಾನು ಆಲ್ವೇಸ್ ಚೂಸ್ ಮಾಡೋದು ಬ್ಲೂ ಒನ್. ನೀವು ಯಾವ್ದಾದ್ರು ಒಂದು ಮೆಸೇಜ್ ಅಥವಾ ನೋಟಿಫಿಕೇಶನ್ ಫೇಸ್ಬುಕ್ ಅಥವಾ ವಾಟ್ಸಪ್ಪಲ್ಲಿ ಬಂದಾಗ ಈ ಒಂದು ಲೈಟ್ ಗ್ಲೋ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ನೀವು ಬಟನ್ ಕೂಡ ಕಸ್ಟಮೈಸೇಷನ್ ಮಾಡ್ಕೋಬೋದು. ಬಟನಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೋಬೋದು. ಅಥವಾ ನಿಮಗೆ ಯಾವ ಕಲರ್ ಇಷ್ಟ ಆಗಲಿಲ್ಲ ಅಂತರೂ ಕೂಡ ಕಸ್ಟಮೈಸೇಷನ್ ಹೋಗಿ ನೀವು ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಡಿಷನಲ್ ಆಗಿ ಮಾಡ್ಬೋದು. ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಟೋನಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ನೀವು ಸೇಮ್ ಡಿಫಾಲ್ಟ್ ಥೀಮ್ ಇದು, ನೀವು ಅಲ್ಲೂ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಪ್ರೆಸೆಂಟ್ ಥೀಮಲ್ಲಿ ಇಲ್ಲೂ ಬೇಕಾದ್ರೆ ನೀವು ಟೋನಲ್ಲೂ ಕೂಡ ಚೇಂಜ್ ಮಾಡ್ಕೋಬೋದು. ಡಾರ್ಕು, ಲೈಟು, ಕಲರ್ಫುಲ್ಲು. ನಾನು ಆಲ್ವೇಸ್ ಚೂಸ್ ಮಾಡೋ ಡಾರ್ಕ್ ಅಂತ ಆಲ್ರೆಡಿ ಹೇಳಿದೆ ನಿಮಗೆ. ನೆಕ್ಸ್ಟು ಈ ಒಂದು ಶೇಪಲ್ಲೂ ಕೂಡ ನೀವು ನೋಟಿಫಿಕೇಶನ್ ಶೇಪ್ ಕೂಡ ಚೇಂಜ್ ಮಾಡ್ಕೋಬೋದು. ನಾನು ಆಲ್ವೇಸ್ ಚೂಸ್ ಮಾಡೋದು ರೌಂಡ್ ಕಲರು. ಈಗ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನೋಟಿಫಿಕೇಷನ್ ಪೂರ್ತಿ ರೌಂಡ್ ಶೇಪಲ್ಲಾಗಿದೆ. ಅದೇ ರೀತಿ ನನಗೆ ಬೇಡ ಅಂದಾಗ ನೀವು ಬೇಕಾದ್ರೆ ಟೇರ್ ಡ್ರಾಪ್ ಬೇಕಂತಂದರೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಈಗ ನೋಡಿ ನೋಟಿಫಿಕೇಷನು ಟೇರ್ ಡ್ರಾಪ್ ಚೇಂಜ್ ಆಯಿತು. ಇದೇ ರೀತಿ ನೀವು ನಂಬರ್ ಆಫ್ ಆಪ್ಷನ್ ಸಿಗುತ್ತೆ. ಟೇರ್ ಡ್ರಾಪ್, ಸ್ಕ್ವೇರ್, ನಿಮ್ಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಆಪ್ಷನು, ನೀವು ಐಕಾನ್ ಪ್ಯಾಕ್ಸಲ್ಲಿ ನೀವು ಸರ್ಕಲ್ ಬೇಕು ಅಥವಾ
ರೌಂಡ್ ಬೇಕು. ಈಗ ನಾನೇನಾದ್ರು ಸ್ಕ್ವೇರ್, ಈಗ ಸರ್ಕಲ್ ಇದೆ, ನೀವು ಸ್ಕ್ವೇರ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಸ್ಕ್ವೇರ್ ಆಗಿ ಚೇಂಜ್ ಆಗ್ತಿದೆ. ನಿಮಗೆ ಅಬ್ಸರ್ವ್ ಮಾಡ್ಬೋದು ಮೇಲ್ಗಡೆ. ನಿಮಗೆ ರೌಂಡ್ ಬೇಕಂದ್ರೆ ರೌಂಡ್, ನಿಮಗೆ ಎಕ್ಸ್ಟ್ರಾ ಏನಾದ್ರು ಬೇಕಂದರೆ ಮೋರ್ಸಲ್ಲಿ ನಿಮಗೆ ಎಕ್ಸ್ಟ್ರಾ ಏನಾದ್ರು ಐಕಾನ್ ಪ್ಯಾಕ್ ಬೇಕಂದರೆ ಪ್ಲೇಸ್ಟೋರಲ್ಲಿ ಆ್ಯಡ್ ಮಾಡ್ಕೋಬೋದು. ಈಗ ಪ್ಲೇಸ್ಟೋರ್ ನಾನು ಕ್ಲಿಕ್ ಮಾಡಿದಾಗ ನಿಮ್ಗೆ ಐಕಾನ್ ಪ್ಯಾಕ್ ತುಂಬ ಅವೈಲಬಿಲಿಟಿ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ನನಗೆ ಬೇಕಾಗಿಲ್ಲ. ಈ ರೀತಿ ನಾವು OnePlus ರೌಂಡು ಸ್ಕ್ವೇರ್ ಯಾವ್ದು ಬೇಕಾದನ್ನು ನೀವು ಐಕಾನ್ ಪ್ಯಾಕ್ನ ಡೌನ್ಲೋಡ್ ಮಾಡಿ ಫಾಂಟ್ ಸೈಜ್ ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕೆಳಗಡೆ ನಿಮಗೆ ಫಾಂಟ್ ಸೈಜ್ ಇದೆಯಲ್ಲ, ನಿಮ್ಗೆ ಯಾವ್ದು ಬೇಕಾದನ್ನು ಚೂಸ್ ಮಾಡ್ಕೋಬೋದು. ಇದರಲ್ಲಿ ಕಸ್ಟಮೈಸೇಷನ್ ನಂಬರ್ ಆಫ್ ಆಪ್ಷನ್, ನಿಮ್ಮ ಫೋನ್ನ ಕಸ್ಟಮೈಸೇಷನ್ ಮಾಡ್ಕೋಬೋದು. ನೀವು ಹೇಗೆ ನಿಮ್ಮ ಫೋನ್ ಹೇಗೆ ಕಾಣಿಸ್ಬೇಕು ಆ ರೀತಿ ನೀವು ಕಸ್ಟಮೈಸೇಷನ್ನ ಮಾಡ್ಕೋಬೋದು ಈ ಒಂದು ಕಸ್ಟಮೈಸೇಷನ್ ಆಪ್ಷನಿಂದ. ಅದು ಬಿಟ್ಟರೆ ಮೈನ್ ಫೀಚರ್ಸ್ ಬಟನ್ ಮತ್ತು ಗೆಸ್ಟರ್ಸಲ್ಲಿ ನೀವು ಫೋನ್ ಆಪರೇಟ್ ಮಾಡಿ ನ್ಯಾವಿಗೇಷನ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೀವು ನ್ಯಾವಿಗೇಷನ್ ಬಾರ್ ಮತ್ತು ಗೆಸ್ಟರ್ ಕಾಣಿಸ್ತದೆ, ನ್ಯಾವಿಗೇಷನ್ ಬಾರ್ ಅಂಡ್ ಗೆಸ್ಟರ್ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಬೇಕಾದ್ರೆ ನಿಮಗೆ ಫಸ್ಟ್ ಆಪ್ಷನ್ಸಲ್ಲಿ ನಿಮಗೆ ನಾರ್ಮಲ್ ಆಪ್ಷನ್, ನೀವು ಬೇಸಿಕ್ ಸೆಟ್ಕಲ್ಲಿ ಯೂಸ್ ಮಾಡ್ತಿರಲ್ಲ, ಹೋಮು, ಬ್ಯಾಕು ಮತ್ತು ರೀಸೆಂಟ್ ಅಪ್ಲಿಕೇಶನ್, ಈ ರೀತಿ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಅಥವಾ ಎರಡನೇ ಆಪ್ಷನ್ ನಿಮಗೆ ಯಾವ್ದಾರು ಆಪ್ಷನ್ಸ್ ಬೇಕಂದರೆ ಬ್ಯಾಕ್, ಹೋಮ್ ಬಟನ್, ನೀವು ಈ ರೀತಿ ಸ್ಕ್ರೀನ್ ಮತ್ತು ನ್ಯಾವಿಗೇಷನ್ ನಾರ್ಮಲ್ ಒಂದು ಸೆಟ್ ಮಾಡ್ಕೋಬೋದು. ಅದೇ ರೀತಿ ನ್ಯಾವಿಗೇಷನ್ಗೆ ಸರ್ ಲೆಫ್ಟ್ ಆ್ಯಂಡ್ ರೈಟು ಈ 3 ಆಪ್ಷನ್ಸ್ ಇದೆ. ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೋಬೋದು. ನಾರ್ಮಲಾಗಿ ಸ್ಕ್ರೀನ್ ಆ ಕಡೆ ಲೆಫ್ಟ್ ಸೈಡು ರೈಟ್ ಸೈಡಲ್ಲಿ ನಾವು ಹೇಳಿದಾಗ ಬ್ಯಾಕ್ ಬಟನ್ ಹೋಗುತ್ತೆ. ಅದೇ ರೀತಿ ಮೈನಾಗಿ ನಾವು ಮೈನಿಂದ ಮೇಲ್ಗಡೆ ಹೇಳಿದಾಗ ಹೋಮ್ ಬಟನ್ ಬರುತ್ತೆ. ನೀವು ಕಾಣಿಸ್ತಾ ಇರ್ಬೋದು ಹೋಮ್ ಬಟನ್. ಅದೇ ರೀತಿ ಹೋಲ್ಡ್ ಮಾಡ್ಕೊಂಡು ನೀವು ಮಧ್ಯದಲ್ಲಿ ಹೇಳಿದಾಗ ಕೆಳಗಡೆಯಿಂದ ಮೇಲ್ಗಡೆ ಬಂದು ಹೋಲ್ಡ್ ಆದಾಗ ರೀಸೆಂಟ್ ಅಪ್ಲಿಕೇಶನ್ ಬರುತ್ತೆ. ನೀವೇನಾದ್ರು ನಿಮಗೆ ಹೈಡ್ ಅಪ್ಲಿಕೇಶನ್ ಬಾಟಮ್ ಏನಾದ್ರು ಹೈಡ್ ಬೇಡ ಅಂತಾದಾಗ ಈ ಒಂದು ಗೆರೆ ನಿಮಗೆ ಕಾಣಿಸುತ್ತೆ, ಕೆಳಗಡೆ ಕಾಣಿಸ್ತಿದ್ದಿಲ್ಲ. ನನಗೆ ಯಾವಾಗಲೂ ಹೈಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನೀವು ನಿಮ್ಮ ಬಟನ್ ಮತ್ತು ನ್ಯಾವಿಗೇಷನ್ ಗೆಸ್ಟನ್ನು ಯೂಸ್ ಮಾಡ್ಬೋದು. ಅದು ಬಿಟ್ಟು ಮೈನ್ ಗೆಸ್ಟರ್ಸ್ ಅಂದರೆ ಕ್ವಿಕ್ ಗೆಸ್ಟರ್ಸಲ್ಲಿ ನಿಮಗೆ ಫ್ಲಿಪ್ ಟು ಮ್ಯೂಟ್ ಅಂತ ಕಾಣಿಸ್ತಿದೆ. ಈ ಫ್ಲಿಪ್ ಟು ಮ್ಯೂಟಲ್ಲಿ ಏನಂತ ನಿಮ್ಗೆ ಯಾವುದೋ ಒಂದು ಇನ್ಕಮಿಂಗ್ ಕಾಲ್ ಬರ್ತಿದ್ರೆ ನೀವು ಫ್ಲಿಪ್ ಮಾಡಿದ್ರೆ ಅದು ಇನ್ಕಮಿಂಗ್ ಕಾಲ್ ಮ್ಯೂಟ್ ಆಗುತ್ತೆ. ಈ ಫಿಂಗರ್ ಪ್ರಿಂಟ್ ಸ್ಕ್ರೀನ್ಶಾಟ್ ನಿಮ್ಮ 3 ಬೆರಳನ್ನು ಮೇಲ್ಗಡೆ ಹೇಳಿದಾಗ ಅದು ಸ್ಕ್ರೀನ್ಶಾಟ್ ತೊಗೋಬೋದು. ನೀವು 3 ಫಿಂಗರ್ಸಿಂದ ನಿಮ್ಮ ಬೆರಳುಗಳಿಂದ. ರೈಸ್ ಟು ಆನ್ಸರ್ ಅಂತಂದರೆ ನೀವೇನಾದ್ರು ಕಾಲ್ ಏನಾದ್ರು ಬರ್ತಿದೆ, ನಿಮ್ಗೆ ಇನ್ಕಮಿಂಗ್ ಕಾಲ್ ಯಾರಿಂದ ಕಾಲ್ ಬರ್ತಿದೆ ಅಂದರೆ ಡೈರೆಕ್ಟಾಗಿ ನಿಮ್ಮ ಕಿವಿ ಹತ್ತಿದ್ರೆ ಆಟೋಮೆಟಿಕಲಿ ಆನ್ಸರ್ ಆಗುತ್ತೆ. ಅದೇ ರೀತಿ ರೈಸ್ ಟು ಸ್ವಿಚ್ ಅಂತಂದರೆ ಬ್ಲೂಟೂತ್ ಕನೆಕ್ಷನ್ ಏನಾರು ಮಾಡಿ ಬ್ಲೂಟೂತ್ ಇಯರ್ಫೋನ್ ನಿಮ್ಮ ಹತ್ರ ಇದ್ದರೆ ಹೀಗಾಗಿ 5 ಸೆಕೆಂಡ್ಸಲ್ಲಿ ನಿಮಗೆ ಆಟೋಮೆಟಿಕಲಿ ಆನ್ಸರ್ ಆಗುತ್ತೆ. ಇನ್ನು ಡಬಲ್ ಟ್ಯಾಪ್ ಟು ಬೇಕಂದರೆ ನೀವೇನೋ ಡಬಲ್ ಟ್ಯಾಪ್ ಮಾಡಿದ್ರೆ ಸ್ಕ್ರೀನು ಅನ್ಲಾಕ್ ಆಗುತ್ತೆ. ಇನ್ನು ಮ್ಯೂಸಿಕ್ ಕಂಟ್ರೋಲ್ ಬಂದರೆ ನೀವು ಗ್ರೇಟರ್ ದೆನ್ ಅಂತ ಪ್ರೆಸ್ ಮಾಡಿದ್ರೆ ಸ್ಕ್ರೀನಲ್ಲಿ ಆಫ್ ಆಗಿದ್ದಾಗ ನೆಕ್ಸ್ಟ್ ಸಾಂಗ್ ಆಗುತ್ತೆ. 2 ಬೆರಳಿನ ಮಧ್ಯದಲ್ಲಿ ಹಿಂಗೆ ಹೇಳಿದಾಗ ಅದು ಪಾಸ್ ಆಗುತ್ತೆ ಅಥವಾ ಪ್ಲೇ ಆಗುತ್ತೆ. ಅದೇ ರೀತಿ ಇದು ಡ್ರಾ ಓ ಅಂತಂದರೆ ನೀವು ಯಾವ ಅಪ್ಲಿಕೇಶನ್ ಪ್ರಿಫರ್ ಆ ರೀತಿ ಅಪ್ಲಿಕೇಶನ್ ನೀವು ಕೊಡ್ಕೋಬೋದು. ಡ್ರಾ ಓ ಅಂತಂದರೆ ನೀವು ಸ್ಕ್ರೀನಲ್ಲಿ ಲಾಕ್ ಆದಾಗ ಡೈರೆಕ್ಟಾಗಿ ಓ ಅಂತ ಹೊಡಿದ್ರೆ, ನೀವು ಸ್ಕ್ರೀನ್ ಮೇಲೆ ಡೈರೆಕ್ಟ್ ಓ ಅಂತ ಹೊಡಿದ್ರೆ ಒಂದು ಕ್ಯಾಮ್ರಾ ಆನ್ ಆಗುತ್ತೆ. ನಿಮ್ಮ ಕಸ್ಟಮೈಸೇಷನ್ ಯಾವ ಅಪ್ಲಿಕೇಶನ್ ಬೇಕು, ನೀವು ಪಬ್ಜಿ ಲವರ್ ಆಗಿದ್ರೆ ಬೇಕಾದ್ರೆ ಡ್ರಾ ವಿ ಅಥವಾ ನಿಮಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೋಬೋದು. ಈ ಒಂದು ಆಪ್ಷನ್ ಕಸ್ಟಮೈಸೇಷನ್ ಇದೆ ಕ್ವಿಕ್ ಗೆಸ್ಟರ್ಸ್ ಇಂದ. ನಮ್ಮ ಮೈನ್ ಹೇಳ್ಬೇಕಂತಂದ್ರೆ ಡಿಜಿಟಲ್ ವೆಲ್ಬೇಯಿಂಗ್ ಆ್ಯಂಡ್ ಪೇರೆಂಟ್ ಕಂಟ್ರೋಲ್ ಅಂತ ಯಾವುದೋ ಒಂದು ಅಪ್ಲಿಕೇಶನ್ ನೀವು ನಿಮ್ಮ ಮೊಬೈಲ್ ಎಷ್ಟು ಯೂಸ್ ಮಾಡಿದರೆ ಇದರಿಂದ ನಿಮಗೆ ಗೊತ್ತಾಗುತ್ತೆ. ನಾನು ಫೇಸ್ಬುಕ್ನ ಎಷ್ಟು ಯೂಸ್ ಮಾಡಿದೆ, ಟೆಲಿಗ್ರಾಮ್ನ ಎಷ್ಟು ಯೂಸ್ ಮಾಡಿದ್ದೀನಿ, ಈ ರೀತಿ ನೀವು ಎಷ್ಟೆಷ್ಟು ಯೂಸ್ ಮಾಡಿದರೆ ಅದನ್ನು ತೋರಿಸುತ್ತೆ. ನೀವು ಇದರಿಂದ ಬೇಕಾದ್ರೆ ನೀವು ಕಸ್ಟಮೈಸೇಷನ್ ಮಾಡ್ಕೊಂಡು ಕಮ್ಮಿ ಮಾಡ್ಕೋಬೋದು. ಇನ್ನು ಸೌಂಡ್ ಆ್ಯಂಡ್ ವೈಬ್ರೇಷನ್ ಬಂದರೆ ನಿಮಗೆ ಕ್ಲಿಕ್ ಮಾಡಿದಾಗ ನೀವು ನಂಬರ್ ಆಫ್ ಆಪ್ಷನ್ಸ್ ಬರ್ತವೆ. ಇನ್ನು ಇಯರ್ಫೋನ್ ಮೋಡ್ಗೆ ಹೋದಾಗ ಸ್ನೇಹಿತರೆ ನೀವು ಆಟೋ ಪ್ಲೇ ಅಂದರೆ ನೀವು ಇಯರ್ಫೋನ್ನ ಪ್ಲಗ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಮ್ಯೂಸಿಕ್ ಪ್ಲೇ ಆಗುತ್ತೆ. ಅದೇ ರೀತಿ ಸ್ಮಾರ್ಟ್ ಆನ್ಸರ್ ಟು ಬ್ಲೂಟೂತ್ ನಿಮ್ಮ ಬ್ಲೂಟೂತ್ ಇಯರ್ಫೋನ್ ಏನಾದ್ರು ಕನೆಕ್ಟ್ ಆಗಿದ್ರೆ ನಿಮ್ಮ ಮೊಬೈಲ್ಗೆ ಆಟೋಮೆಟಿಕಲಿ ಯಾವುದೋ ಒಂದು ಇನ್ಕಮಿಂಗ್ ಕಾಲ್ ಬಂದಾಗ ಆಟೋಮೆಟಿಕ್ ಆನ್ಸರ್ ಮಾಡ್ಬೋದು. ಅದೇ ರೀತಿ ಸ್ಪೀಕಿಂಗ್ ಕಾಲರ್ ಐಡಿ ಕೂಡ ಆನ್ ಮಾಡ್ಕೊಂಡು ಈ ಟಾಗಲ್ನ ಆನ್ ಮಾಡ್ಕೊಂಡಾಗ ಈ ಒಂದು ಯಾರು ಕಾಲ್ ಮಾಡ್ತೀವಿ ಅವರ ನೇಮ್ನ ಹೇಳುತ್ತೆ ನಿಮ್ಮ ಮೊಬೈಲ್. ಅದೇ ರೀತಿ ಲಾಸ್ಟ್ ಆಪ್ಷನ್ ಬ್ಲೂಟೂತ್ ಅಬ್ಸಲ್ಯೂಟ್ ವಾಲ್ಯೂಮ್ ಏನಿಲ್ಲ, ಇದು ಆಟೋಮೆಟಿಕಲಿ ವಾಲ್ಯೂಮ್ನ ಬೂಸ್ಟ್ ಮಾಡುತ್ತೆ. ಈ ಒಂದು ಆಪ್ಷನ್ನ ಲಾಸ್ಟ್ ಆಪ್ಷನ್ ಟಾಗಲ್ನ ಆನ್ ಮಾಡಿದಾಗ. ಅದೇ ರೀತಿ ಡಾಲ್ಬಿ ಆಟಮ್ನ ಕ್ಲಿಕ್ ಮಾಡಿ ನಿಮಗೆ ಕಾಣಿಸ್ತಿದೆ. ಡಾಲ್ಬಿ ಆಟಮ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಡೈನಮಿಕ್ ರೇಂಜು ಮೂವಿ ಮ್ಯೂಸಿಕ್ ನಾನು ಅಂದ್ಕೊಟ್ಟೆ. ನೀವು ಡೈನಮಿಕ್ ರೇಂಜ್ನ ಕ್ಲಿಕ್ ಮಾಡಿದಾಗ ಬೇಸ್ಡ್ ಆನ್ ಕಂಟೆಂಟ್ ಪ್ರಕಾರ ಆಟೋಮೆಟಿಕ್ ಅದು ನಿಮಗೆ ಮ್ಯೂಸಿಕ್ ಬೇಕಂದ್ರೆ ಮ್ಯೂಸಿಕ್ ಬೂಸ್ಟ್ ಮಾಡುತ್ತೆ, ಅಥವಾ ಮೂವಿ ಅಂದರೆ ಮೂವಿ ಬೂಸ್ಟ್. ನೀವು ಇಂಡಿವಿಜುವಲ್ ಆಗಿ ಬೇಕಂತಂದರೆ ಮೂವಿನಾಗ ಬೇಕಾದ್ರೆ ಕ್ಲಿಕ್ ಮಾಡ್ಕೋಬೋದು, ಅಥವಾ ಮ್ಯೂಸಿಕ್ ಬೇಕಾದ್ರೆ ಕ್ಲಿಕ್ ಮಾಡ್ಕೋಬೋದು. ಈ ರೀತಿ ಬೇಕಾದ್ರೆ ನೀವು ಒಂದು ಪ್ರಿಫರೆನ್ಸ್ನ ಕಸ್ಟಮೈಸೇಷನ್ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಯಾವುದು ಬೇಡ ಅಂದಾಗ ಲಾಸ್ಟಲ್ಲಿ ನಿಮಗೆ ಸ್ಟೈಲ್ ಪ್ರಿಫರೆನ್ಸ್ ಕಾಣಿಸ್ತಿದೆ, ಅದರಲ್ಲಿ ಬೇಕಾದ್ರೆ ನೀವು ಈಕ್ವಲೈಸರ್ನ ಸೆಟ್ ಮಾಡ್ಕೋಬೋದು. ಡಿಪೆಂಡ್ ಅಪಾನ್ ನೀವು ನಿಮ್ಮ ಒಂದು ಸಾಂಗ್ನ ಬ್ಯಾಲೆನ್ಸ್ ಮಾಡ್ಕೋಬೋದು, ಈಕ್ವಲೈಸರ್ನ ಬ್ಯಾಲೆನ್ಸ್ ಮಾಡ್ಕೋಬೋದು ಈ ಒಂದು ಆಪ್ಷನ್ಸಿಂದ. ಇನ್ನು ಇನ್ನೊಂದು ಆಪ್ಷನ್ಸ್ ಯಾವುದ್ರ ಬಗ್ಗೆ ಹೇಳಬೇಕಂದ್ರೆ ಲೈವ್ ಕ್ಯಾಪ್ಷನ್ಸ್ ಅಂತ. ನೀವು ಲೈವ್ ಕ್ಯಾಪ್ಷನ್ಸ್ನ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ನೀವು ಏನೇ ಮಾತಾಡಿದ್ರು ಕೂಡ ಸಬ್ ಟೈಟಲ್ ಆನ್ ಆಗುತ್ತೆ, ಅದು ಇಂಗ್ಲೀಷ್ ಆಗಿ ಕನ್ವರ್ಟ್ ಆಗಿ. ಈಗ ಪ್ರೆಸೆಂಟ್ ಇರೋದು ಇಂಗ್ಲೀಷ್ ಮಾತ್ರ. ನೀವೇನಾದರೂ ನಿಮ್ಮ ಪೇರೆಂಟ್ಸ್ ಜೊತೆ ಅಥವಾ ನಿಮ್ಮ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡಬೇಕಂದ್ರೆ ಜೆನ್ ಮೋಡ್ ಅಂತ ಒಂದು ಆಪ್ಷನ್ಸ್ ಇದೆ. ನೀವು ನೋಟಿಫಿಕೇಷನಲ್ಲಿ ಸ್ಕಾಲ್ ಮಾಡಿದಾಗ ಜೆನ್ ಮೋಡ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಪ್ರಿಫರೆನ್ಸ್ ನಿಮಗೆ ಹೇಗೆ ಬೇಕೋ ಅದನ್ನು ಟೈಮ್ನ ಸೆಟ್ ಮಾಡ್ಕೋಬೋದು. 20 ಮಿನಿಟ್ಸ್ ಬೇಕೋ 60 ಮಿನಿಟ್ಸ್ ಬೇಕೋ ಆ ರೀತಿ. ಫಾರ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡಿದಾಗ 20 ಮಿನಿಟ್ಸ್, 30 ಮಿನಿಟ್ಸ್, 40 ಮಿನಿಟ್ಸ್, 60 ಮಿನಿಟ್ಸ್ ಅಂತಿದೆ. ಈ ಒಂದು 20 ಮಿನಿಟ್ಸ್ ಅಥವಾ ನಾನೇನೋ 20 ಮಿನಿಟ್ಸ್ ಕೊಟ್ಟೆ, ಆ 20 ಮಿನಿಟ್ಸ್ ನಾನು ಯಾವುದೇ ರೀತಿ ಫೋನ್ನ ಯೂಸ್ ಮಾಡೋಕ್ಕಾಗಲ್ಲ. ಓನ್ಲಿ ಇನ್ಕಮಿಂಗ್ ಕಾಲು ಮತ್ತು ಔಟ್ ಗೋಯಿಂಗ್ ಕಾಲ್ ಮಾತ್ರ ಮಾಡೋಕ್ಕಾಗುತ್ತೆ. ನೀವು ಯಾವುದೇ ರೀತಿ ಮೊಬೈಲ್ನ ಆಪ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಸ್ವಿಚ್ ಆಫ್ ಮಾಡಿದ್ರು ಸ್ವಿಚ್ ಆನ್ ಮಾಡಿದ್ರು ಯಾವುದೇ ರೀತಿ ಆಪ್ರೇಟ್ ಆಗೋಲ್ಲ ಮೊಬೈಲು. ಈ ಒಂದು ಮೋಡಿಂದ ಈಸಿಯಾಗಿ ನಿಮ್ಮ ಪೇರೆಂಟ್ಸ್ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಅದೇ ರೀತಿ ಫ್ರೆಂಡ್ಸ್ಗಳ ಜೊತೆ ಕೂಡ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು ಈ ಒಂದು ಮೋಡಿಂದ. ನೀವೇನಾದರೂ ಗೇಮರ್ಸ್ ಆಗಿದ್ರೆ ಈ ಒಂದು ಮೊಬೈಲಲ್ಲಿ ಗೇಮ್ ಸ್ಪೇಸ್ ಅಂತ ಆಪ್ಷನ್ ಇದೆ. ಈ ಒಂದು ಗೇಮ್ ಸ್ಪೇಸಲ್ಲಿ ನೀವು ಯಾವುದೇ ರೀತಿ ಯಾವುದೇ ರೀತಿ ಗೇಮ್ ಮಾಡಬೇಕಾದ್ರೆ ಯಾವುದೇ ಒಂದು ಲ್ಯಾಗಿಂಗ್ ಆಗಲ್ಲ ಈ ಒಂದು ಆಪ್ಷನ್ಸಿಂದ. ಅದೇ ರೀತಿ ಸ್ಕ್ರೀನ್ ಕೂಡ ರೆಕಾರ್ಡ್ ಮಾಡ್ಬೋದು. ಅದೇ ರೀತಿ ಯಾವುದೇ ಒಂದು ಕಾಲ್ ಮತ್ತು ಯಾವುದೇ ಒಂದು ನೋಟಿಫಿಕೇಶನ್ ಬೇಕಾದ್ರೆ ಈ ಒಂದು ಫ್ಯಾಟಿಕ್ ಮೋಡಲ್ಲಿ ಎಲ್ಲ ಒಂದು ನೋಟಿಫಿಕೇಶನ್ ಹೈಡ್ ಮಾಡ್ಬೋದು. ಅದೇ ರೀತಿ ರೆಕಾರ್ಡ್ ಕೂಡ ಮಾಡ್ಬೋದು. ನಿಮಗೆ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ ಕೂಡ ಕಿಲ್ ಮಾಡುತ್ತೆ. ನೀವು ಈಸಿಯಾಗಿ ಯಾವುದೇ ಒಂದು
ಲ್ಯಾಗಿಂಗ್ ಇಲ್ಲದೇ ಗೇಮ್ನ ಆಡ್ಬೋದು ಈ ಒಂದು ಆಪ್ಷನ್ಸಿಂದ.